2018ರಲ್ಲಿ ಬಂದಂತಹ ಕರೋನಾದಿಂದ ಇನ್ನೂ ಮನುಷ್ಯ ಮಾನವನು ಬುದ್ಧಿ ಕಲಿತಿಲ್ಲ. ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಕೋಲಾರ ನಗರದಿಂದ ಇವತ್ತೇನು ಎಚ್ ಕ್ರಾಸ್ವರೆಗೆ 1500 ಮರಗಳನ್ನು ಮರಣ ಹೋಮ ಮಾಡಲು ಹೊರಟಿರುವಂತಹ ಅಧಿಕಾರಿಗಳಿಗೆ ಪರಿಸರದ ಮೇಲೆ ಕಾಳಜಿ ಇದೆಯೇ? ಇದು ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಮಗು ಹುಟ್ಟೋಕೆ ಮೊದಲೇ ಕುಲಾಯಿ ಹೊಲಿಸಿದೆಂಬ ಗಾದೆಯಂತೆ ನೀವು ರಸ್ತೆ ಮಾಡುವಾಗ ರಸ್ತೆ ಅಗಲೀಕರಣ ಮುಂದಿನ ಭವಿಷ್ಯಕ್ಕಾಗಿ ಎಷ್ಟು ಅಗಲೀಕರಣ ಆಗ್ತದೆ ಅಂಥೇಳಿ ನಿಮಗೇನು ಪರಿಜ್ಞಾನ ಇರಲಿಲ್ವ ಅಧಿಕಾರಿಗಳಿಗೆ? ಇವತ್ತು ಇಷ್ಟು ದೊಡ್ಡ ಮರ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕು? ನಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ನೋವು, ಕರೋನಾ ಬಂದಾಗ ಆಕ್ಸಿಜನ್ ಸಿಗಿಲ್ಲ, ಪರಿಸರ ಇರಲಿಲ್ಲ. ಪರಿಸರ ಮರಗಳನ್ನ ಬೆಳೆಸಿದ್ದಿದ್ರೆ ಅವತ್ತು ಆಕ್ಸಿಜನ್ ಸಿಗ್ತಾ ಇರಲಿಲ್ವಾ? ಸಾವಿರಾರು ಜನ ಆಕ್ಸಿಜನ್ ಇಲ್ಲದ್ರೆ ಸತ್ತೋದ್ರಲ್ಲ, ಅವ್ರ ಕುಟುಂಬಗಳ ಪಾಪ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯುವಂಥ ಅಧಿಕಾರಿಗಳಿಗೆ ತಟ್ಟೋದಿಲ್ವಾ? 1500 ಮರ, ಒಂದಲ್ಲ ಎರಡಲ್ಲ. ಇದು ಬೇಸಿಗೆ ಪ್ರಾರಂಭ ಆದರೆ ಆ ಹೂಗಳು ಯಾವ ರೀತಿ ಕಂಗೊಳಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಎರಡು ಕಣ್ಣು ನೋಡೋಕ್ಕಾಗಲ್ಲ. ಇವತ್ತು ರಸ್ತೆ ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತೇಳಿ ಎಲ್ಲ ಚೆನ್ನೈ ಕಾರಿಡಾರ್ ಮಾಡ್ತಾ ಇದ್ದೀರಾ, 2, 3, 4 ಮಾಡ್ತಾ ಇದ್ದೀರಾ, ಕುಪ್ಪಂ ರೋಡ್ ಮಾಡ್ತಾ ಇದ್ದೀರಾ. ಪ್ರತಿ ರಸ್ತೆ ಅಭಿವೃದ್ಧಿ ಮಾಡುವಾಗೂ ಈ ಮರಗಿಡಗಳನ್ನೆಲ್ಲ ಕಡಿದು ಪರಿಸರ ನಾಶ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಗಾಳಿ, ಅಂದರೆ ನಾವು ಆಡುವಂಥ ಗಾಳಿಗೆ ದುಡ್ಡು ಕೊಟ್ಬಿಟ್ಟು ಆಕ್ಸಿಜನ್ ಆಗೇನೋ ಇದಾಕೊಡೋಕ್ಕಾಗ್ತದೆ? ಇದು ಮಾನವೀಯತೆ ಅನ್ನೋದು ಬರವಾ? ಸಾಲು ಮರದ ತಿಮ್ಮಕ್ಕ ನಮ್ಮ ಜೊತೆ ಇವತ್ತಿಲ್ಲ, ಇವತ್ತು ನಮ್ಮನ್ನು ಬಿಟ್ಟೋಗಿದ್ದಾರೆ. ತನಗೆ ಮಕ್ಕಳಿಲ್ಲ ಅಂತೇಳಿ ಆ ಮರಗಳನ್ನೇ ಮಕ್ಕಳು ಅಂತೇಳಿ ಬೆಳೆಸಿರುವ ಮರಗಳಿಗೆ ಯಾವಾಗ ಕೊಡಿಲಿ ಪೆಟ್ಟಾಗ್ತಿರೋ ಅದನ್ನೂ ಗೊತ್ತಾಗ್ತಾ ಇಲ್ಲ ನಮಗೆ. ಅದು ರಸ್ತೆ ಅಗಲೀಕರಣ ಮಾಡ್ತೀವಿ, ಬಿದ್ದೋಗ್ತೇವೆ. ಅಲ್ಲ ಸ್ವಾಮಿ, ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಶಾಸಕರುಗಳಿಗಿರ್ಬೋದು, ಸಂಬಂಧಪಟ್ಟ ಲೋಕೋಪಯೋಗಿರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಎಲ್ಲ PW ಅಧಿಕಾರಿಗಳಿಗಿರ್ಬೋದು, ಮತ್ತು ಸರ್ಕಾರಕ್ಕೆ ಇರ್ಬೋದು, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತೇನು ರಸ್ತೆ ಅಗಲೀಕರಣ ವಿಚಾರದಲ್ಲಿ ಒಂದು ಹೂಗಳಿಂದ ಕಂಗೊಳಿಸುತ್ತಿದ್ದ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಂತಹ 1500 ಮರಗಳ ಕೊಡಿಲಿ ಪೆಟ್ಟು ಹಾಕಲು ಮುಖಾಂತರ ಇಡೀ ಪರಿಸರವನ್ನು ನಾಶ ಮಾಡುವಂತಹ ಅಧಿಕಾರಿಗಳೇ ಒಂದು ಮರ ಕಡಿದರೆ ಆ ಒಂದು ಮರಕ್ಕೆ ಬದಲಾಗಿ 10 ಮರವನ್ನು ನೆಡುವಂಥ ಕಾರ್ಯಕ್ರಮ ಮಾಡಿ ಆನಂತರ ಮರಗಳನ್ನು ತೆರವು ಮಾಡಿ, ಇಲ್ಲವಾದರೆ ರೈತ ಸಂಘದಿಂದ ಶೀಘ್ರವೇ ಈ ಒಂದು ಮರಗಳನ್ನು ಅಪ್ಪಿಕೊಳ್ಳುವ ಚಳುವಳಿ ಮಾಡುವ ಮುಖಾಂತರ ನಮ್ಮ ಮರ ಗಿಡಗಳನ್ನು ಉಳಿಸಿ, ನಮ್ಮ ಪರಿಸರವನ್ನು ಉಳಿಸಿ, ನಮ್ಮ ಜನಸಾಮಾನ್ಯ ಆರೋಗ್ಯವನ್ನು ಉಳಿಸಿ, ಮುಂದಿನ ಭವಿಷ್ಯದಲ್ಲಿ ಏನು ಗಾಳಿ ಆಡಲು ಮಾಸ್ಕ್ಗಳನ್ನು ಮತ್ತು ಆಕ್ಸಿಜನ್ಗಾಗಿ ಹಣ ಕೊಡುವಂತಹ ಭವಿಷ್ಯ ರೂಪಿಸೋದು ಬೇಡ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.